ನಮಸ್ಕಾರ ರೀ. ಬರ್ರಿ ಇವತ್ತು ಚುನ್ಮರಿ ಲಡ್ಡು ಮಾಡಾಕ್ತಾನೆ ನೋಡ್ರಿ. ಇವತ್ತು ನಾನು ಚುನ್ಮರಿ ತೊಗೊಂಡೇನ್ರಿ, ಬೆಲ್ಲ ತೊಗೊಂಡು. ಇವತ್ತು ಚುನ್ಮರಿ ಉಂಡಿಗೆ ಪುಟಾಣಿ ತೊಗೊಂಡೇನು ನೋಡ್ರಿ. ಇಲ್ಲಿ ಒಂದು ಬೊಗಾಣಿ ತೊಗೊಂಡೇನ್ರಿ. ಈಗ ಬೆಲ್ಲ ತಗೊಳ್ಳೋಣ್ರಿ. ಈಗ ಬೆಲ್ಲದಾನ ಈಗ ಬೆಲ್ಲ ನಾನು ತೊಗೊಂಡ್ರಿ 2 ಸೇರು ಚುನ್ಮರಿ ತೊಗೊಂಡೇನ್ರಿ. ಬೆಲ್ಲ ತೊಗೊಂಡು ಆನ ಮಾಡ್ಲಿಕ್ಕೆ ಇಟ್ಟೇನ್ರಿ. ಈಗ ನಾನು ಆನ್ ಮಾಡಕ್ಕೆ ಸ್ವಲ್ಪ ನೀರು ಹಾಕ್ಬೇಕ್ರಿ. ಅದಕ್ಕೆ ಆನ್ ಬರ್ಬೇಕಂದ್ರೆ ಭಾಳ ನೀರು ಹಾಕಿದ್ರೆ ಆನ್ ಬರೋದು ಲೇಟ್ ಆಕೈತ್ರಿ. ಒಂದು ಸ್ವಲ್ಪ ನೀರು ಹಾಕ್ತಂದ್ರೆ ಆನ್ ಬರ್ತೈತಿ, ಲಗುಟ್ ಬರ್ತೈತ್ರಿ ನೋಡ್ರಿ. ಈಗ ಎಲ್ಲ ಬೆಲ್ಲ ಕುದಿಬೇಕ್ರಿ. ಈಗ ಅನ್ಕೊಂಬಿಟ್ಟು ನಾವು ಚುನ್ಮರಿಗೆ ಪುಟಾಣಿ ಹಾಕಿಬಿಡೋಣ್ರಿ. ಎಲ್ಲ ಪುಟಾಣಿ ಹಾಕಿ ರೆಡಿ ಮಾಡಿ ಇಟ್ಕೋಬೇಕ್ರಿ ನೋಡ್ರಿ. ಈ ಥರ ಹಿಂಗೆಲ್ಲ ಹಾಕಿ ಇಟ್ಕೋಬೇಕು. ಒಂದು ಸ್ವಲ್ಪ ಬೆಲ್ಲ ಕುದಿಬೇಕ್ರಿ ನೋಡ್ರಿ. ಈ ಥರ ಕುದಿಬೇಕು. ಈ ಚುನ್ಮರಿ ಉಂಡೆ ನಿಮಗೆ ಈಗ ಆನ್ ಬಂದೈತೆ ನೋಡಾಕತ್ತ ನೋಡ್ರಿ. ನಾನು ನೀರಿಗೆ ನೋಡ್ರಿ ಈ ಥರ ಆನ್ ಬರೋದ ನೋಡ್ಬೇಕಂದ್ರೆ ಹಿಂಗೆ ನೋಡೋದು ನೋಡ್ರಿ. ಬೆಲ್ಲ ಹಂಗೆ ಗಟ್ಟಿ ಆಗ್ಬೇಕ್ರಿ. ಅದ ನೀರನ್ನೇ ಹಾಕೋದು ಕೂಡಲೇ ಗಟ್ಟಿ ಆಗ್ಬೇಕ್ರಿ ನೋಡ್ರಿ. ಈಗ ಚುನ್ಮರಿಯಾಗ ಮಿಕ್ಸ್ ಮಾಡ್ಕೊಂಡ್ರಿ. ಎಲ್ಲ ಚುನ್ಮರಿಯಾಗ ಎಷ್ಟು ಬೇಕಷ್ಟು ಆನ್ ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ ಆದಷ್ಟು ಎಲ್ಲರೂ. ಈ ಥರ ಚುನ್ಮರಿ ಉಂಡೆ ಮಾಡಿ ನೋಡ್ರಿ. ಈಗ ನೋಡ್ರಿ ಕೈಗೆ ಸ್ವಲ್ಪ ಸ್ವಲ್ಪ ನೀರು ಹಚ್ಕೊಂಡ ಹಿಂಗೆ ಉಂಡೆ ಕಟ್ಕೋಬೇಕು ನೋಡ್ರಿ. ಹಿಂಗೆ ಕಟ್ಕೋಬೇಕ್ರಿ. ನಾನು ಕಟ್ಟಿಟ್ಕೊಂಡೆ ನೋಡ್ರಿ. ಚುನ್ಮರಿ ಉಂಡೆ ರೆಡಿ ಆಗ್ಯಾವ್ರಿ. ಈಗ ಪಟ್ನ ಹುಡುಗರಿಗೆ ಏನಾರ ತಿನ್ನಾಕ ಬೇಕಂದ ಕೂಡಲೇ ಕಟ್ಟಿ ಕೊಡ್ಬೋದು ರೀ. ಮಸ್ತ್ ಆಗ್ಯಾವ್ರಿ. ಬರೀ ಚುನ್ಮರಿ ಉಂಡೆ ತಿನ್ನೋಣ.